25 ಜನ MP ಆಯ್ಕೆ ಆಗಿದ್ದಾರೆ ಬಿಜೆಪಿಯಿಂದ. ಇವತ್ತವರೆಗೂ ಸಂಸತ್ನಲ್ಲಿ ಒಂದು ವಿಷಯದ ಬಗ್ಗೆ ಮಾತಾಡಿ ಕರ್ನಾಟಕದ. ಇಲ್ಲಿ ಬಿಜೆಪಿ ಏನಾಗಿದೆ ಅಂದ್ರೆ ಒಬ್ರು ಒಪಿನಿಯನ್ ಶಾ ಇಲ್ಲ ನರೇಂದ್ರ ಮೋದಿ, ಇವರಿಬ್ರು ಏನ್ ಹೇಳ್ತಾರೋ ಅದೇ. ನಿಮಗೆ ಮುಂದಿನ ಪ್ರಧಾನಮಂತ್ರಿ ಯಾರಾಗ್ಬೇಕು ಸರ್? ನರೇಂದ್ರ ಮೋದಿ ಅವರೇ ಆಗಬೇಕು. ಈಗಿರೋ ಪ್ರಧಾನಿ ಬಂದು ಮಿಡ್ಲ್ ಕ್ಲಾಸ್ ಜನಕ್ಕಾಗ್ಲಿ ಇಲ್ಲ ಲೋ ಕ್ಲಾಸ್ ಜನಕ್ಕಾಗ್ಲಿ ₹1 1 ಪೈಸದ್ದು ಉಪಯೋಗ ಇಲ್ಲ. ಅವ್ರು ಏನಿರೋ ರಿಲಯನ್ಸ್ ಅಂಬಾನಿ ಅವ್ರಿಗೂ ಉಪಯೋಗ ಮಾಡ್ತಾ ಇದ್ದಾರೆ ಹೊರತು ಬಡ ಜನತೆಗೆ ಏನು ಅನುಕೂಲ ಮಾಡಲ್ಲ. ನರೇಂದ್ರ ಮೋದಿ ಅವರೇ ಯಾಕೆ? ನಮ್ಮ ಕರ್ನಾಟಕದಲ್ಲಿರೋ ಮಿನಿಸ್ಟರ್ಗಳಿಗಿಂತ ಅವರು ಎಷ್ಟೋ ವಾಸಿ ಇಡೀ ವರ್ಲ್ಡ್ ಅವ್ರನ್ನ ಎಲ್ಲರೂ ಲೈಕ್ ಮಾಡ್ತಾರೆ. ಮನೆಗೋಸ್ಕರ ಏನು ದುಡ್ದಿಲ್ಲ, ಜನಗಳಿಗೋಸ್ಕರ ದುಡಿತಾ ಇದ್ದಾರೆ. ಇವಾಗಿರೋ ಪ್ರಧಾನಮಂತ್ರಿ ದಕ್ಷಿಣ ಭಾರತಕ್ಕೆ ಏನು ಕೊಡುಗೆ ಇಲ್ಲ. ಇವತ್ತು ರಾಮ ಮಂದಿರ ಮಾಡ್ಬೇಕಾದ್ರೆ ಯಾರ ಕೈಗೂ ಹಾಕ್ತಾರೆ, ಅವ್ರ ಕೈ ಹಿಡಿದೋದಕ್ಕೆ ಮಾಡ್ತಾರೆ. ಇದು ಲೋಕಸಭಾ ಎಲೆಕ್ಷನ್ ಮೂವ್ಮೆಂಟ್ ಅಲ್ಲಿ ಮಾಡ್ತಾ ಇರೋದು. ರಾಮ ಮಂದಿರಕ್ಕೆ ಬಂದು ಕೈ ಮುಗಿಲಿ ಅಂತ ಎಲ್ಲ ಇದು ಮಾಡ್ತಾರೆ, ಮತಕ್ಕೋಸ್ಕರನೇ ಮಾಡ್ತಾರೆ. ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಇವಾಗ ಗ್ಯಾರಂಟಿಗಳು ಕೊಟ್ಟು ತುಂಬಾ ತಪ್ಪು ಮಾಡಿದ್ದಾರೆ. BPL ಕಾರ್ಡುದಾರರಿಗೆ ಅಕ್ಕಿ ಭಾಗ್ಯ ಅಂತ ಎಷ್ಟು ಜನಕ್ಕೆ ದುಡ್ಡು ಹಾಕಿದ್ದಾರೆ? 150 ಜನಕ್ಕೂ ಅಕ್ಕಿ ದುಡ್ಡು ಹಾಕಿದ್ದಾರೆ. ನಾವೀಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿನ ಮತದಾರರು ಏನು ಹೇಳ್ತಾರೆ ಲೋಕಸಭಾ ಚುನಾವಣೆ ಬಗ್ಗೆ? ಕಳೆದ ಬಾರಿಗೆ ಇಲ್ಲಿ DV ಸದಾನಂದ ಗೌಡರು ಆಯ್ಕೆಯಾಗಿದ್ರು. ಈಗ ಅವರೇ ಮುಂದುವರಿಬೇಕಾ ಅಥವಾ ಬೇರೆ ಯಾರಾದರೂ ಇಲ್ಲಿಗೆ MP ಆಗಬೇಕಾ ಅನ್ನೋದನ್ನ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮಗೆ ಮುಂದಿನ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗ್ಬೇಕು? ಮುಂದಿನ ಪ್ರಧಾನಿ ಇಂಥವರೇ ಅಂತ ಏನಿಲ್ಲ, ಬಟ್ ಈಗಿರೋ ಪ್ರಧಾನಿ ಬಂದು ಮಿಡ್ಲ್ ಕ್ಲಾಸ್ ಜನಕ್ಕಾಗಲಿ ಇಲ್ಲ ಲೋ ಕ್ಲಾಸ್ ಜನಕ್ಕಾಗಲಿ ₹1 1 ಪೈಸದ್ದು ಉಪಯೋಗ ಇಲ್ಲ. ಅವ್ರು ಏನಿದ್ರು ರಿಲಯನ್ಸ್ ಅಂಬಾನಿ ಅವ್ರಿಗೂ ಉಪಯೋಗ ಮಾಡ್ತಾ ಇದ್ದಾರೆ ಹೊರತು ಬಡ ಜನತೆಗೆ ಏನು ಅನುಕೂಲ ಮಾಡಿಕೊಟ್ಟಿಲ್ಲ. ಮತ್ತು ಇಲ್ಲಿಂದ ಲೋಕಸಭೆಗೆ 25 ಜನ MP ಆಯ್ಕೆ ಆಗಿದ್ದಾರೆ ಬಿಜೆಪಿಯಿಂದ. ಇವತ್ತವರೆಗೂ ಸಂಸತ್ನಲ್ಲಿ ಒಂದು ವಿಷಯದ ಬಗ್ಗೆ ಮಾತಾಡಿಲ್ಲ ಕರ್ನಾಟಕದ ಬಗ್ಗೆ. ಕರ್ನಾಟಕದಿಂದ ಆಯ್ಕೆ ಆಗಿ ಹೋದ್ಮೇಲೆ ನಮ್ಮ ಕರ್ನಾಟಕಕ್ಕೆ ಏನು ಉಪಯೋಗ ಇದೆ ಇವರಿಂದ? 25 ಜನದಿಂದ ಏನಿಲ್ಲ. ಇನ್ನೊಂದೇನೆಂದರೆ ರಾಜ್ಯಸಭಾ ಸದಸ್ಯೆ ನಿರ್ಮಲಾ ಸೀತಾರಾಮನ್ ಕರ್ನಾಟಕದಿಂದ ಆಯ್ಕೆ, ಅವರು ಮೂಲತಃ ತಮಿಳುನಾಡವರು, ಆಯ್ಕೆ ಆಗಿರೋದು ಕರ್ನಾಟಕದಿಂದ. ಇಲ್ಲಿಯ ಹಣಕಾಸು ಇದರಲ್ಲಿ ಹಣಕಾಸು ಬಜೆಟ್ನಲ್ಲಿ ನಮ್ಮ ಕರ್ನಾಟಕಕ್ಕೆ ಕೊಡುಗೆ ಏನಿದೆ ಅವ್ರದ್ದು? ನಾವು ಕೇಳೋ ಪ್ರಶ್ನೆ, ಅವರಿಂದ ಏನು ₹1 ಉಪಯೋಗ ಇಲ್ಲ. ಸರ್, ಈಗ ಪ್ರಧಾನಿ ಬದಲಾಗಲಿ ಅಂದರೆ ರಾಹುಲ್ ಗಾಂಧಿ ಅವರು ಒಬ್ಬ ಯುವ ಶಕ್ತಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಅವ್ರು ಪ್ರಧಾನಿ ಆಗಬೇಕಾ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ ರೇಸ್ನಲ್ಲಿ, ಅವ್ರು ಪ್ರಧಾನಿ ಆಗಬೇಕಾ, ಹೇಗೆ ಸರ್? ಸರ್, ರಾಹುಲ್ ಗಾಂಧಿ ಇನ್ನೂ ಯಂಗೇಜು, ಅವ್ರಿಗೆ ಮುಂದೆ ಇನ್ನೂ ಅವಕಾಶ ಇದೆ. ನಮಗೆ ತಿಳಿದ ಮಟ್ಟಿಗೆ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಆಗೋದು ಒಳ್ಳೆಯದು ಅನಿಸುತ್ತೆ. ಏಕೆಂದರೆ ಇವರು ಇಂಡಿಯಾ ಮೈತ್ರಿಕೂಟ ಮಾಡ್ಕೊಂಡಿದ್ದಾರೆ, ಎಲ್ಲರೂ ಸೇರ್ತಾರೆ, ಒಬ್ಬರು ಒಪಿನಿಯನ್ ಇರೋದಿಲ್ಲ. ಇಲ್ಲಿ BJPಲಿ ಏನಾಗಿದೆ ಅಂದರೆ ಒಬ್ಬರು ಒಪಿನಿಯನ್ನೇ ಶಾ ಇಲ್ಲ ನರೇಂದ್ರ ಮೋದಿ, ಶಾ ಇಲ್ಲ ನರೇಂದ್ರ ಮೋದಿ, ಇವರಿಬ್ಬರು ಏನು ಹೇಳ್ತಾರೋ ಅದೇನೆ. ಸೊ ಈ ಮೈತ್ರಿ ಏನಿದೆ, 28 ಪಕ್ಷಗಳ ಮೈತ್ರಿ, INDIA ಮೈತ್ರಿ, ಇದು ಯಶಸ್ಸು ಕಾಣುವ ಸಾಧ್ಯತೆ ಇದೆಯಾ ಸರ್? ನಮ್ಮ ಪ್ರಕಾರ 100ಕ್ಕೆ 75% ಸಾಧ್ಯತೆ ಇದೆ. ಏಕೆಂದರೆ ಜನ ಬದಲಾವಣೆ ಕೇಳ್ತಾ ಇದ್ದಾರೆ. ಈಗ 10 ವರ್ಷದಿಂದ ಮೋದಿ ಆಡಳಿತ ನಡೆಸಿದ್ದಾರೆ. 10 ವರ್ಷದಲ್ಲಿ ಏನಂತ ಅದೇ ಹೇಳಿದ್ನಲ್ಲ ಅವಾಗಲೇ, ಮಿಡ್ಲ್ ಕ್ಲಾಸ್ ಜನಕ್ಕಾಗಲಿ ಇಲ್ಲ ಲೋ ಕ್ಲಾಸ್ ಜನಕ್ಕಾಗಲಿ ಅವರಿಂದ ಏನು ಉಪಯೋಗ ಇಲ್ಲ. ಸರ್, ಈಗ ದಕ್ಷಿಣ ಭಾರತದ ರಾಜ್ಯಗಳಿಗೆ ಒಂದು ಪ್ರಾಶಸ್ತ್ಯ ನೀಡ್ತಾ ಇಲ್ಲ ಕೇಂದ್ರ ಸರ್ಕಾರ. ಸೊ ಆ ನಿಟ್ಟಿನಲ್ಲಿ ಒಬ್ಬ ದಕ್ಷಿಣದ ನಾಯಕ ಪ್ರಧಾನಿ ಆದರೆ ಸೂಕ್ತವಾ? ಹೌದು, ಸೂಕ್ತನೇ. ಏಕೆಂದರೆ ನಮ್ಮ ರಾಜ್ಯದ ಪ್ರಧಾನಮಂತ್ರಿ, ನಮ್ಮ ದಕ್ಷಿಣ ಭಾರತದ ಪ್ರಧಾನಿ ಆದರೆ ಈ 5 ಸ್ಟೇಟ್ ಇದೆಯಲ್ಲ, ಈ 5 ಸ್ಟೇಟಲ್ಲಿ ಯಾರಾದರೂ ಪ್ರಧಾನಿ ನಮ್ಮ ಸೌತ್ಗೆ ಒಳ್ಳೆಯದೇ ಆಗುತ್ತೆ. ಈಗ ನೋಡಿ, ಅವರು ಪ್ರಧಾನಮಂತ್ರಿ, ಇವಾಗಿರೋ ಪ್ರಧಾನಮಂತ್ರಿ ದಕ್ಷಿಣ ಭಾರತಕ್ಕೆ ಏನು ಕೊಡುಗೆ ಇಲ್ಲ ಅವರು. ಯಾಕೆಂದರೆ ಇಲ್ಲಿ ಎಲ್ಲ ಅವ್ರದ್ದು ನಮ್ಮದು ಪ್ರಾದೇಶಿಕ ಪಕ್ಷಗಳಾಗಿದೆ. ಇದು ಕಾಂಗ್ರೆಸ್ ಇರ್ಬೋದು. ಇಲ್ಲಿ ಏನು ಅಂದರೆ ಇಲ್ಲಿ ಭಾಷೆ ಬೇರೆ ಬೇರೆ ಇದೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಿ, ಈ ಥರ ಭಾಷೆಗಳಿದೆ. ನಾರ್ತಲ್ಲಿ ಹಂಗಲ್ಲ, ಒಂದೇ ಭಾಷೆ ಹಿಂದಿ. ಅದನ್ನ ಹಿಂದಿನ ಏರಬೇಕು ಅಂತ ಅವರು ಪ್ರಯತ್ನ ಪಡ್ತಾಯಿದ್ದಾರೆ. ರಾಜ್ಯದಲ್ಲೂ ಹಿಂದಿ ಏರಿಕೆ ನಡೀತಾ ಇದೆ ಅಂತ ನಿಮ್ಮ ಅಭಿಪ್ರಾಯ? ಹೌದು. ಇಲ್ಲೂ ಇವಾಗ ಎಷ್ಟೋ ಕೆಲವು ಬ್ಯಾಂಕುಗಳಲ್ಲಿ ಹೋಗಿ ಕನ್ನಡನೇ ಬರೋದಿಲ್ಲ ಅವ್ರಿಗೆ. ಈ ಹಳ್ಳಿ ಜನತೆ ಏನು ಮಾಡ್ತಾರೆ, ಬ್ಯಾಂಕಿಗೆ ಹೋದಾಗ ಇಲ್ಲ ಒಂದು ಫಾರ್ಮ್ ಫಿಲ್ ಮಾಡ್ಬೇಕಾದ್ರೂ ಅವ್ರಿಗೆ ಏನು ಹೇಳ್ತಾ ಇದ್ದೀವಿ ಅಂತಲೇ ಅರ್ಥ ಆಗಲ್ಲ. ಈಗ ನೀವು ಹಿಂದಿಯವ್ರನ್ನ ತೊಗೊತೀರಲ್ಲ ಜಾಬ್ಗೆ, ನೀವು ನಾರ್ತಲ್ಲೇ ಮಡಿಕೊಳ್ಳಿ ಅವ್ರನ್ನ, ಇಲ್ಲಿ ಕರ್ನಾಟಕ ಜನನ ಆಯ್ಕೆ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ತುಂಬ ಸಲ ಮಾತಾಡಿದ್ದಾರೆ, ಜನ ಎಲ್ಲ ಕೇಳಿದ್ದಾರೆ. ಆದರೂ ಅವ್ರ ದಬ್ಬಾಳಿಕೆ ನಡೀತಾ ಇದೆ.
ಸರ್ ಹಾಗಿದ್ರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಆಗಲಿ ಅಂತ ಹೇಳಿದ್ರಿ, ಈಗ ಸ್ವಪಕ್ಷದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸೂಕ್ತ ಸ್ಥಾನಮಾನ ಸಿಗ್ತಾ ಇಲ್ಲ ಅನ್ನೋದು ಯಾವ ಪಕ್ಷದಲ್ಲಿ ಇಲ್ಲ, ಎಲ್ಲ ಪಕ್ಷದಲ್ಲೂ ಇದೆ ಸೂಕ್ತವಾದ ಸ್ಥಾನಮಾನ. ಎಲ್ಲ ಪಕ್ಷದಲ್ಲೂ ಬಿ ಜೆ ಪಿಲೂ ಇದೆ. ಈಗ ಯಡಿಯೂರಪ್ಪ ಕಂಡ್ರೆ ಇವಾಗ ಮೊನ್ನೆ ಯತ್ನಾಳೆಲ್ಲ ತುಂಬ ಆರೋಪ ಮಾಡಿದ್ದಾರೆ. ಬಸವನಗೌಡ ಯತ್ನಾಳ್ ಅವರ ಪಾರ್ಟಿಯವರೇ 40% ಕೋವಿಡಲ್ಲಿ 40% 40,000 ಕೋಟಿ ಹೊಡೆದಿದ್ದಾರೆ ಅಂತ ಅವ್ರ ಪಾರ್ಟಿನಲ್ಲೂ ಇದೆ ಅಲ್ಲ. ಇದು ಏನಂದರೆ ಊರು ಒಂದಮೇಲೆ ಕೊಳಗೇರಿ ಇದ್ದೇ ಇರುತ್ತೆ. ಅದೇ ರೀತಿ ರಾಜಕೀಯದಲ್ಲಿ ಇದ್ದೇ ಇರ್ತದೆ ರಾಜಕೀಯ. ಸೊ ನರೇಂದ್ರ ಮೋದಿ ಅವರನ್ನ ಸೋಲ್ಸಕ್ಕಾಗಿ ಒಂದು INDA ಕೂಟವನ್ನು ಮಾಡ್ಕೊಂಡಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಇವರ ಒಂದು ಒಳಜಗಳವೇ ಒಳಜಗಳವೇ ಆಗೋಗುತ್ತೆ, ಇವರು ಗೆಲ್ಲಲ್ಲ ಅನ್ನೋ ಒಂದು ಮಾತಿದೆ. ಅಲ್ಲ, ಒಳ ಜಗಳ ಅಂತ ಹೇಳಿದ್ನಲ್ಲ ನಾವಲ್ಲೇ, ಒಳ ಜಗಳ ಎಲ್ಲ ಪಕ್ಷದಲ್ಲೂ ಇರ್ತದೆ. ಅವ್ರು ಅದನ್ನೇ ಹೈಲೈಟ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ತುಂಬಾ ಪಕ್ಷಗಳು ಸೇರ್ಕೊಂಡಿದೆ, ಸೊ ಯಶಸ್ವಿ ಆಗಲ್ಲ ಅನ್ನೋ ಒಂದು ಮಾತು. ಇಲ್ಲ, ತುಂಬ ಪಕ್ಷ ಸೇರ್ಕೊಂಡಿದ್ರು ಇದೇನಂದ್ರೆ ಒಕ್ಕೂಟದಿಂದ ಮಾಡ್ತಾರೆ. ಒಕ್ಕೂಟದಿಂದ ಮಾಡ್ತಾರೆ. ಇದು ಒಬ್ಬರ ಅಭಿಪ್ರಾಯ ಇರಲ್ಲ. ಓಕೆ, ಸೊ 28 ಪಕ್ಷಗಳು ಏನು ಸೇರ್ಕೊಂಡಿದ್ದಾವೆ ಅವು ಯಶಸ್ಸು ಕಾಣುತ್ತೆ ಅಂತ ನಿಮ್ಮ ಪ್ರಕಾರ? ಕಾಣುತ್ತೆ. ಓಕೆ, 100ಕ್ಕೆ 75 ಭಾಗ ಯಶಸ್ಸು ಕಾಣುತ್ತೆ. ಓಕೆ ಸರ್, ಈಗ ಪ್ರಸ್ತುತವಾಗಿ ಜನವರಿ 22ಕ್ಕೆ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಬೇಕು ಅಂತ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದೊಂದು ರಾಜಕೀಯ ತಂತ್ರವೋ, ಮತ ಸೆಳೆಯುವ ತಂತ್ರವೋ, ಅಥವಾ ಇವು ಬೇಕಿತ್ತು ಒಂದು ದೇಶಕ್ಕೆ ಒಂದು ರಾಮ ಮಂದಿರ ಬೇಕಿತ್ತು ಅನ್ನೋದು ಸತ್ಯವೇ? ಬಟ್ ಚುನಾವಣಾ ವರ್ಷದಲ್ಲಿ, ಅದು ಚುನಾವಣೆ ಕೆಲವೇ ತಿಂಗಳು ಇರಬೇಕಾದ್ರೆ ಈ ಥರ ಮಾಡಿರೋದು, ಏನು ಹೇಳ್ತೀರಾ? ಅಲ್ಲ, ರಾಮ ಮಂದಿರ ಅಗತ್ಯ. ರಾಮ ಮಂದಿರ ಅಗತ್ಯ ಇದೆ, ಅದು ಉದ್ಘಾಟನೆ ಮಾಡಲೇಬೇಕು. ಆದರೆ ಇದು ಲೋಕಸಭಾ ಎಲೆಕ್ಷನ್ ಮೂಮೆಂಟಲ್ಲಿ ಮಾಡ್ತಾ ಇರೋದು ಜನನ ಮತ ಎಳೆಯೋದಕ್ಕೋಸ್ಕರನೇ ಮಾಡ್ತಾ ಇರೋದು. ಇದು ಜನ ರಾಮ ಮಂದಿರಕ್ಕೆ ಬಂದು ಕೈ ಮುಗಿಲಿ ಅಂತ ಎಲ್ಲ ಇದು ಮಾಡ್ತಾ ಇಲ್ಲ, ಮತಕ್ಕೋಸ್ಕರನೇ ಮಾಡ್ತಾ ಇರೋದು. ಸೊ ಹಾಗಾಗಿನೇ ಈಗ ನರೇಂದ್ರ ಮೋದಿ ಅವರಿಗೆ ಒಂದು ಜಾತಿವಾದಿ ಅಥವಾ ಒಂದು ಕೋಮುವಾದಿ ಅನ್ನೋ ಒಂದು ಪಟ್ಟ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ತಾವು? ಹೌದು, ಅದಕ್ಕೆ ಅವಾಗಲೇ ಹೇಳಿದ್ನಲ್ಲ ನಾನು, ಅವ್ರಿಗೆ ನಾರ್ತ್ ಅವರೇ ಬೇಕು, ಸೌತ್ ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಸೌತ್ ಅವ್ರಿಗೆ ಏನು ಇಂಪ್ರೂವ್ ಮಾಡೋಕ್ಕಾಗಿಲ್ಲ, ಏನು ಮಾಡಿಲ್ಲ. ನೋಡಿ, ನಮ್ಮ ರಾಜ್ಯದ ನಮ್ಮ ಟ್ಯಾಕ್ಸ್ ದುಡ್ಡೇ ಕೊಟ್ಟಿಲ್ಲ. ನಮ್ಮ ದುಡ್ಡು ಅವ್ರು ಕೇಂದ್ರದಿಂದ ಕೈಯಿಂದ ಕೊಡೋದು ಬೇಡ, ನಮ್ಮದು ಎಷ್ಟಿದೆ ಕರ್ನಾಟಕದ್ದು ಟ್ಯಾಕ್ಸ್ ದುಡ್ಡು, ಆ ದುಡ್ಡೇ ಕೊಟ್ಟಿಲ್ಲ. ಅದರಿಂದ ಅವ್ರಿಗೆ ಕರ್ನಾಟಕದ ಮೇಲೆ ಇಲ್ಲ, ಕರ್ನಾಟಕನೇ ಎಲ್ಲ ಈ ದಕ್ಷಿಣ ಕನ್ನಡದಲ್ಲೇ ಅವ್ರಿಗೆ ಇದಿಲ್ಲ. ಸರ್, ಎಲ್ಲೊಂದು ಕಡೆ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿ, ಅಥವಾ ಘೋಷಣೆ ಅನ್ನೋಕ್ಕಿಂತ ಮುನ್ನೆಲೆಗೆ ಬಿಟ್ಟು ಅವರ ಹೆಸರನ್ನ ಕೆಲವೊಂದು ಕಡೆ ಈ ಮೈತ್ರಿಕೂಟಕ್ಕೆ ಹಿನ್ನಡೆ ಆಗ್ತಾ ಇದೆ ಅನ್ನೋ ಒಂದು ಮಾತು. ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರೆ ಅನ್ನೋದು ಮೈತ್ರಿಕೂಟಕ್ಕೆ ಹಿನ್ನಡೆ ಆಗ್ತಾ ಇದೆ ಅಂದರೆ ಸೀನಿಯರ್ ಇರ್ತಾರೆ, ಅದರಿಂದ ರಾಹುಲ್ ಗಾಂಧಿಗೆ ಬೇಡ, ಅದರಿಂದ ನಮ್ಮಲ್ಲಿ ಯಾರು ಬೇರೆಯವರು ಪ್ರಧಾನಿ ಆಗಲಿ ಅಂದ್ರೆ ಅವರಿಗೆ ರಾಜಕೀಯ ಅನುಭವನೇ ಇಲ್ಲ ಅನ್ನೋ ಥರ ಎಲ್ಲ ಒಂದು ಮಾತಿದೆ. ಅಲ್ಲ, ಅದು ರಾಜಕೀಯ ಅನುಭವ ಇಲ್ಲ ಅನ್ನೋದಿನ ಅವರು ಹುಟ್ಟಿದಾಗೆ ರಾಜಕೀಯದಲ್ಲಿ ಹುಟ್ಟಿದ್ದಾರೆ, ಹೊಸದಾಗೇನು ಪಕ್ಷ ಕಟ್ಟಿ ಪಕ್ಷದಲ್ಲಿ ಸೇರ್ಕೊಂಡಿಲ್ಲ. ಆದರೂ ಕೂಡ ಸಮರ್ಥ ನಾಯಕರಲ್ಲ ಅಂತ ಹೇಳ್ತಾರೆ. ವಯಸ್ಸು ಸಾಲದು ಆ ಜಾಗದಕ್ಕೆ, ಪ್ರಧಾನಿ ಜಾಗದಕ್ಕೆ ಇವರಿಗೆ ವಯಸ್ಸು ಸಾಲದು. ವಿಶೇಷವಾಗಿ ಅವರು ಟೀಕೆಗಳು ನಡೀತಾ ಇರುತ್ತೆ ಸರ್ ಅವ್ರ ಮೇಲೆ, ಯಾಕೆ ಅಂತಂದ್ರೆ ಅವ್ರ ಮಾತು ಸರಿ ಇರಲ್ಲ ಅಂತ. ಹಾಗೆ ಎಲ್ಲರ ಮೇಲೂ ಟೀಕೆಗಳು ಆಗೇ ಆಗುತ್ತೆ. ಇವಾಗ ರಾಹುಲ್ ಗಾಂಧಿ ಮೇಲೂ ಟೀಕೆ ಆಗುತ್ತೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೇಲೂ ಟೀಕೆ ಆಗುತ್ತೆ, ಈ ಯಡಿಯೂರಪ್ಪ ಮೇಲೂ ಟೀಕೆ, ಈಗ ಮುಖ್ಯಮಂತ್ರಿ ಇದ್ದಾರಲ್ಲ ಸಿದ್ದರಾಮಯ್ಯ, ಅವ್ರ ಮೇಲೂ ಟೀಕೆ ಆಗುತ್ತೆ. ಟೀಕೆಗಳು ಸರ್ವಸಾಮಾನ್ಯ ಪಕ್ಷದಲ್ಲಿ. ಸರ್, ಈಗ ಈ ಒಂದು ಕ್ಷೇತ್ರವನ್ನು, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನು ತೆಗೆದುಕೊಳ್ಳೋದಾದರೆ, ಕಳೆದ ಬಾರಿಗೆ ಸದಾನಂದ ಗೌಡರು ಸ್ಪರ್ಧಿಸಿ ಗೆದ್ದಿದ್ರು. ಸೊ ಅವರ ಒಂದು ಕಾರ್ಯವೈಖರಿ ಹೇಗಿದೆ ಅಂತೀರಾ ಈ ಕ್ಷೇತ್ರದಲ್ಲಿ? ಏನು ಹೇಳ್ತೀರಾ? ಅಂದರೆ ಕ್ಷೇತ್ರದ ಕಡೆ ಬರ್ತಾರಾ, ಏನು ಕತೆ? ಲಾಸ್ಟ್ ಎಲೆಕ್ಷನ್ ಆದಾಗ 2019ರಲ್ಲಿ ಎಲೆಕ್ಷನ್ ಆದಾಗ, ಎಲೆಕ್ಷನ್ ಒಂದು ವಾರ ಮುಂಚೆ ಅವ್ರ ಮಕ ನೋಡಿದ್ದಕ್ಕೆ ಇವತ್ತವರೆಗೂ ನಾವೆಲ್ಲೂ ನೋಡಿಲ್ಲ. ಸಂಸತ್ತಲ್ಲೂ ನೋಡಿಲ್ಲ, ಅಲ್ಲೂ ಏನೂ ಮಾತಾಡಲ್ಲ. ಅವ್ರು ಮಾತಾಡಿದ್ರೆ ತಾನೇ ಟಿ ವಿಯವ್ರನ್ನ ಫೋಟೋ ಹಿಡಿಯೋದು, ಕ್ಯಾಮ್ರಾ ಹಿಡಿಯೋದು, ಅದಿಲ್ಲ. ಅವರು ಆಯ್ಕೆ ಇಲ್ಲ. ಸೊ ಹಾಗಿದ್ರೆ ಈ ಬಾರಿ ಚೇಂಜಸ್ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯ? ಚೇಂಜಸ್ ಆಗಬೇಕು, ಬದಲಾವಣೆ ಆಗಬೇಕು, ಜನಕ್ಕೂ ಬದಲಾವಣೆ ಬೇಕಾಗಿದೆ. ಸರಿ ಸರ್, ಹಾಗಿದ್ರೆ ಈಗ ರಾಜ್ಯ ಸರ್ಕಾರದ ವಿಚಾರಕ್ಕೆ ಬರೋದಾದರೆ ಹೇಗಿದೆ ಅಂತೀರಾ ಕಾರ್ಯವೈಖರಿ ರಾಜ್ಯ ಸರ್ಕಾರದ್ದು? ರಾಜ್ಯ ಸರ್ಕಾರ ಇವಾಗ ಗ್ಯಾರಂಟಿಗಳು ಕೊಟ್ಟು ತುಂಬ ತಪ್ಪು ಮಾಡಿದ್ದಾರೆ. ರಾಜ್ಯ ಸರ್ಕಾರದಲ್ಲೂ ಗ್ಯಾರಂಟಿಗಳು ಕೊಟ್ಟು ತುಂಬ ತಪ್ಪು ಮಾಡಿದ್ದಾರೆ. ಗ್ಯಾರಂಟಿಗಳು ಕೆಲವು ಕೊಡಬೇಕಾಗಿತ್ತು. ಈಗ ಬಸ್ಗೆ ಉಚಿತ ಪ್ರಯಾಣ ಹೆಂಗಸರಿಗೆ ಅಂತ ಇದ್ದರು. ನೀವು ಹೆಂಗಸರಿಗೆ ಉಚಿತ ಪ್ರಯಾಣ ಕೊಡೋ ಬದಲು 60 ವರ್ಷ ದಾಟಿದ ಎಲ್ಲರಿಗೂ ಉಚಿತ ಪ್ರಯಾಣ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು.
ಹಾಗಿದ್ರೆ ಸರ್ ಈ ಒಂದು ಯೋಜನೆಗಳಿಂದ ಜನಕ್ಕೆ ಅನುಕೂಲ ಇಲ್ಲ ಅಂತನಾ? ಕೆಲವರಿಗೆ ಅನುಕೂಲ ಇದೆ, ಕೆಲವರಿಗೆ ಅನಾನುಕೂಲ. ನೋಡಿ, ನಾನೊಬ್ಬ ಆಟೋ ಡ್ರೈವರು. ನನಗೆ ಇವಾಗ ನೋಡಿ ಅಟ್ಲೀಸ್ಟ್ ಇಲ್ಲೆಲ್ಲ ಒಂದು ಮಿನಿಮಮ್ ಏನೋ ಸಿಕ್ಕಿರೋದು. ಈಗ ಲೇಡೀಸ್ ಆಟೋ ಹತ್ತೋದೇ ಬಿಟ್ಬಿಟ್ಟಿದ್ದಾರೆ. ನಿಮ್ಮ ವಿರೋಧ ಇರೋದು ಕೇವಲ ಒಂದು ಶಕ್ತಿ ಯೋಜನೆ ವಿರೋಧನಾ ಅಂತಂದರೆ ಬಸ್ ಏನು ಫ್ರೀ ಇದೆ ಮಹಿಳೆಯರಿಗೆ ಅದರ ವಿರೋಧನಾ, ಅಥವಾ ಎಲ್ಲ ಒಂದು ಯೋಜನೆಗಳು ಕೂಡ ಉಳಿದ 4 ಯೋಜನೆಗಳು ಸರಿ ಇಲ್ಲ ಅಂತನಾ? ಉಚಿತ ಯೋಜನೆ ಹೌದು, ಉಳಿದ 4 ಯೋಜನೆ ಇವಾಗ BPL ಕಾರ್ಡುದಾರರಿಗೆ ಅಕ್ಕಿ ಭಾಗ್ಯ ಅಂತ ಕೊಟ್ಟರು. ಎಷ್ಟು ಜನಕ್ಕೆ ದುಡ್ಡು ಹಾಕಿದ್ದಾರೆ ಇವರು? 150 ಜನಕ್ಕೂ ಅಕ್ಕಿ ದುಡ್ಡು ಹಾಕಿಲ್ಲ. ಆಮೇಲೆ ಮಹಿಳೆಯರಿಗೆ 2000 ಅಂತ ಹೇಳಿದಾರಲ್ಲ, 2000 ಪ್ರತಿಯೊಬ್ಬರಿಗೂ ತಲುಪಿಲ್ಲ. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು BPL ಕಾರ್ಡುದಾರನೇ, ನಾನು ಆಟೋ ಡ್ರೈವರ್, BPL ದಾಟ. ನನ್ನ ಹೆಂಡತಿಗೂ 2000 ರೂಪಾಯಿ ಬಂದಿಲ್ಲ, ಅಕ್ಕಿ ದುಡ್ಡು ಬಂದಿಲ್ಲ. ಒಟ್ಟಾರೆ ತಲುಪ್ತಾ ಇಲ್ಲ ಅಂತಲೂ ಹೇಳ್ತಾ ಇದ್ದೀರಾ ಈ ಯೋಜನೆಗಳು? ಹೌದು, ಯೋಜನೆಗಳು 100ಕ್ಕೆ 100 ಜನಕ್ಕೂ ತಲುಪ್ತಾ ಇಲ್ಲ. ಈಗ ರೀಸೆಂಟಾಗಿ ಡಿಸೆಂಬರ್ 26ಕ್ಕೆ ಯುವ ನಿಧಿ ಅನ್ನೋ ಒಂದು ಬಂತು, ಅದು ಎಷ್ಟು ಜನಕ್ಕೆ ತಲುಪುತ್ತೋ ನೋಡ್ಬೇಕು. ಅದಿನ್ನ ಬಿಡುಗಡೆ ಆಗಿಲ್ವಲ್ಲ, ಅದು ಎಷ್ಟು ಜನ ಆಗಿದ್ರೆ ಇದೆಲ್ಲ ತಲುಪಿದ್ರೆ ಒಳ್ಳೆ ಯೋಜನೆಗಳ ಅಂತ ನಾನು ಕೇಳ್ತಿರೋದು. ಎಲ್ಲಿಂದ ತರ್ತಾರೆ ದುಡ್ಡು? ಓಕೆ, ನಮ್ಮ ಬೇಡವಾಗಿತ್ತು ಅಂತ? ಬೇಡವಾಗಿತ್ತು. ಯೋಜನೆಗಳು ಬೇಕಾಗಿಲ್ಲ, ಯೋಜನೆಗಳು ಅವಶ್ಯಕತೆ ಇರಲಿಲ್ಲ. ನೀವು ಮತ ಪಡೆಯೋದಕ್ಕೋಸ್ಕರ ಯೋಜನೆಗಳನ್ನ ರೂಪಿಸ್ಬಿಟ್ಟು ಸಾವಿರಾರು ಕೋಟಿ ಎಲ್ಲಿಂದ ತರ್ತೀರ? ಈಗ ಇಂದಿರಾ ಕ್ಯಾಂಟೀನ್ ಒಪ್ಕೊಳ್ಳೋಣ, ಏಕೆಂದರೆ ಅಲ್ಲಿ ಕಾರ್ನಲ್ಲಿ ಬರೋರು ಹೋಗಲ್ಲ ಇಂದಿರಾ ಕ್ಯಾಂಟೀನಲ್ಲಿ ತಿನ್ನೋದಕ್ಕೆ. ನಮ್ಮಂಥ ಆಟೋ ಡ್ರೈವರು, ಬಡವರು, ದಿನಗೂಲಿ ನೌಕರರು ಇವರಂತ ಅದು ಯೋಜನೆ, ಅದು ಒಪ್ಕೊಳ್ಳೋದು. ಸರ್, ಈಗ ಈ ಉಚಿತ ಯೋಜನೆಗಳು ಬರೀ ರಾಜ್ಯದಲ್ಲಿ ಮಾತ್ರ ಉಳ್ಕೊಂಡಿಲ್ಲ, ಎಲ್ಲ ಕಡೆ ವ್ಯಾಪಿಸ್ತಾ ಇದೆ, ಏನು ಹೇಳ್ತೀರಾ? ಅದೇ ಇವಾಗ ಮೊನ್ನೆ 4 ಸ್ಟೇಟಲ್ಲಿ ಎಲೆಕ್ಷನ್ ಆಯ್ತಲ್ಲ, 5 ರಾಜ್ಯಗಳಲ್ಲಿ ಎಲೆಕ್ಷನ್ ನಡೀತಲ್ಲ, ಆ ಯೋಜನೆಗಳನ್ನ ಅಲ್ಲೂ ಗ್ಯಾರಂಟಿ ಇದು ಮಾಡಿದ್ದಾರೆ. ಅದು ಕಾಂಗ್ರೆಸ್ಸು ಇಲ್ಲ ಇಂಡಿಯಾ ಆಗ್ಬೋದು, ಇಂಡಿಯಾ ಪಕ್ಷ INDA ಇವರೇ ಮಾಡ್ತಾ ಇಲ್ಲ. ನರೇಂದ್ರ ಮೋದಿನೂ ಮಾಡಿದ್ದಾರೆ. ಮೊನ್ನೆ ರಾಜಸ್ಥಾನದಲ್ಲಿ ಏನೇನೋ ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಇವಾಗ ನಾನು ಪ್ರಜಾವಾಣಿ ಪೇಪರಲ್ಲಿ ನೋಡಿದೆ, ಇವತ್ತಿಂದ ಉಜ್ವಲ ಗ್ಯಾಸ್ ಅವರಿಗೆ 450 ರೂಪಾಯಿ ಗ್ಯಾಸ್ ಸಿಲಿಂಡರ್ ಬೆಲೆ ಅಂತ. ಅದು ಬ್ರ್ಯಾಕೆಟಲ್ಲಿ ರಾಜಸ್ಥಾನ ಅಂತ ಹಾಕಿದ್ದಾರೆ. ಅದು ಕರ್ನಾಟಕಕ್ಕೆ, ಇಂಡಿಯಾಗೆ ಫುಲ್ಲು ಇದೆಯಾ ಬರೀ ರಾಜಸ್ಥಾನ್ಗೆ ಅಂತ ಗೊತ್ತಿಲ್ಲ. ಅವರು ಗ್ಯಾರಂಟಿಗಳು ಕೊಡ್ತಾನೆ ಇದ್ದಾರೆ. ನಮಸ್ತೆ ವೀಕ್ಷಕರೇ, ಇಲ್ಲೊಬ್ರು ಹಿರಿಯ ಪ್ರಜೆ ಇದ್ದಾರೆ. ಏನು ಹೇಳ್ತಾರೆ ಲೋಕಸಭಾ ಚುನಾವಣೆ ಬಗ್ಗೆ, ಹಾಗೇನೆ ಯಾರಾಗಬೇಕು ತಮ್ಮ ಮುಂದಿನ ಪ್ರಧಾನಿ ಅನ್ನೋದ್ರ ಬಗ್ಗೆ ಅವ್ರನ್ನೇ ಕೇಳೋಣ. ನಮಸ್ತೆ ಸರ್. ನಮಸ್ಕಾರ ಸ್ವಾಮಿ. ನಿಮಗೆ ಮುಂದಿನ ಪ್ರಧಾನ ಮಂತ್ರಿ ಯಾರಾಗಬೇಕು ಸರ್? ನಮ್ಮ ಇವಾಗಿರೋ ಪ್ರೈಮ್ ಮಿನಿಸ್ಟರೇ ಆಗಬೇಕು, ನರೇಂದ್ರ ಮೋದಿ ಅವರೇ ಆಗಬೇಕು ಸರ್. ನರೇಂದ್ರ ಮೋದಿ ಅವರೇ ಯಾಕೆ ಮುಂದುವರಿಬೇಕು ಪ್ರಧಾನಿಯಾಗಿ? ನರೇಂದ್ರ ಮೋದಿ ಅವ್ರಿಗೆ ಇರೋಷ್ಟು ನಾಲೆಡ್ಜು, ಜನಗಳ ಫೇತು, ಇವಾಗ ರಾಮ ಮಂದಿರ ಅವರಿಂದನೇ ಆಯಿತು. ಅಂಥ ವ್ಯಕ್ತಿ ಬೇಕು. ಅವರ ಮನೆ ಅಲ್ಲ 70 ವರ್ಷ ಅಲ್ಲ, ವಯಸ್ಸು ಬೇಡ ನಮಗೆ. ಅವ್ರು ಮಾಡ್ತಾ ಇರೋ ಕರ್ತವ್ಯ ಅದು ಇಂಪಾರ್ಟೆಂಟು. ಜನಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಇವತ್ತು ರಾಮ ಮಂದಿರ ಕಟ್ಟಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಅವ್ರು ಮಾಡ್ತಾ ಇರೋದೆಲ್ಲ ಒಳ್ಳೆ ಕೆಲಸಗಳು ಮಾಡಿಕೊಡ್ತಾವ್ರೆ, ಜನಗಳಿಗೂ ಉಪಕಾರ ಮಾಡ್ತಾಯಿದ್ದಾರೆ. ನಮ್ಮ ಕರ್ನಾಟಕದಲ್ಲಿರೋ ಮಿನಿಸ್ಟ್ರುಗಳಿಗಿಂತ CM ಡೆಪ್ಟಿ CMಗಿಂತ ಅವರು ಎಷ್ಟೋ ವಾಸಿ ಇಲ್ಲಿವರೆಗೂ ಇಡೀ ಕರ್ನಾಟಕ. ಆಮೇಲೆ ಈ ಮುಸ್ಲಿಮ್ಸ್ ಕಂಟ್ರಿಗೆ ಹೋಗಿ ಎಷ್ಟು ಫೇತ್ ನಾವು ನೋಡ್ದಂಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು, ಚೆನ್ನಾಗಿ ಇದಾಯಿತು. ಇಡೀ ವರ್ಲ್ಡು ಅವ್ರನ್ನ ಎಲ್ಲರೂ ಲೈಕ್ ಮಾಡ್ತಾರೆ. ಅಂಥದ್ರಲ್ಲಿ ಒಳ್ಳೆ ಸೊಲ್ಯೂಷನ್ನು, ಒಳ್ಳೆ ಇದು ಹ್ಯಾಬಿ ಇದೆ. ಮತ್ತು ಅವ್ರ ಮನೆಗೋಸ್ಕರ ಯಾವುದೂ ಅವರು ಇದು ಮಾಡ್ಕೊಂಡಿಲ್ಲ, ಯಾವ್ದು ಎಫೆಕ್ಟ್ ಮಾಡ್ಕೊಂಡಿಲ್ಲ. ಅವರು ಪ್ರೈಮ್ ಮಿನಿಸ್ಟರ್ ಆಗಿ ರಾಜ್ಯಕ್ಕೆ ಇದಕ್ಕೆ ಸೆಂಟ್ರಲ್ಗೋಸ್ಕರ ದುಡಿತಾವ್ರೆ. ಇವಾಗೂ ಅವರು ನೆಕ್ಸ್ಟ್ ಟೈಮು ಬರಬೇಕು. ಆ ಥರ ಅವರೇ ಮುಂದುವರಿಬೇಕು ಅಂತ ಹೇಳ್ತಿದ್ದೀರಾ. ಒಂದು ಬದಲಾವಣೆ ಆಗಬೇಕು ಅಂತ ತಮ್ಗೆ ಅನ್ಸಲ್ವಾ? ಇಲ್ಲ ಸರ್, ಅಂಥ ಬದಲಾವಣೆ ಆಗಬೇಕು ಅಂದರೆ ಜನಗಳಲ್ಲಿ ಫೇತ್ ಇಲ್ಲ. ಎಲ್ಲ ಹಣ 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 ಅಂತ ಆಸ್ತಿ ಅವು ಇವು ಅಂತ ಮಾಡೋಕ್ಕೆ ಹೋಗ್ತಾರೆ. ಬಟ್ ನರೇಂದ್ರ ಮೋದಿಯವರು ಯಾವ ಆಸೆನೂ ಇಲ್ಲ, ಆಕಾಂಕ್ಷೆ ಇಲ್ಲ. ಜನಗಳ ದೃಷ್ಟಿಯಲ್ಲಿ ಅವರು ಒಳ್ಳೆ ಕೆಲಸಗಳು ಮಾಡ್ತಾವ್ರೆ. ಆದರೆ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಅಥವಾ ನರೇಂದ್ರ ಮೋದಿ ಅವರಿಗೆ ಬಡವರ ಪರವಾದ ಸರ್ಕಾರ ಅಲ್ಲ, ಶ್ರೀಮಂತರ ಪರವಾದ ಸರ್ಕಾರ ಅನ್ನೋ ಒಂದು ಇಲ್ಲ ಅಭಿಪ್ರಾಯ ಇದೆ. ಇಲ್ಲ ಅವ್ರು ಮಾಡ್ತಾ ಇರೋದು ನೋಡಿದ್ರೆ ಬಡವರು ಶ್ರೀಮಂತರು ಅಂತ ಅವ್ರ ಇದರಲ್ಲಿ ಇಲ್ಲ ಮನಸ್ಸಿನಲ್ಲಿ. ಅವರು ಏನಿದ್ರು ಬಡವ್ರನ್ನ ಎತ್ತಿ ಒಂದು ಇದರಲ್ಲಿ ಇಡಬೇಕು ಅನ್ನೋ ಒಂದು ದೃಷ್ಟಿ. ಇಲ್ಲ ಅಂತಂದರೆ ಇಂಥವೆಲ್ಲ ಯಾಕೆ ಮಾಡ್ತಾಯಿದ್ರು? ದೇವಸ್ಥಾನಗಳಲ್ಲಿ ಒಂದು ಜನಗಳು ಅವ್ರು ಬರ್ತಾರೆ ಅಂತಂದರೆ ಏನು ಜನಗಳು ಸೇರ್ತಾರೆ, ಏನು ಇದಾಗ್ತದೆ ನೋಡಿ.
ಅವರು ಹೇಳಿದ ವಾಕ್ಯಗಳು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಕೆಲಸ ಕಾರ್ಯಗಳು ಹಾಗೆ ನಡ್ಕೊಂಡು ಹೋಗ್ತಾರೆ. ಅಂಥ ವ್ಯಕ್ತಿನ ನಾವು ಕಳ್ಕೊಬೇಡ್ದು, ಅವರೇ ಬರಬೇಕು. ಯಾಕೆಂದರೆ ಅವರು ಮನೆಗೋಸ್ಕರ ಏನು ದುಡ್ದಿಲ್ಲ, ಯಾರಿಗೋಸ್ಕರನೂ ಅವ್ರು ದುಡ್ದಿಲ್ಲ, ಜನಗಳಿಗೋಸ್ಕರ ದುಡಿತಾ ಇದ್ದಾರೆ ಇಡೀ ಇಂಡಿಯಾಕ್ಕೆ. ಆಮೇಲೆ ಇಡೀ ವರ್ಲ್ಡ್ಗೆ ಅವ್ರು ಹೋಗಿದಾಗ ಎಷ್ಟು ಕೋಆಪ್ರೇಷನ್ ಕೊಟ್ಟರು, ಎಷ್ಟು ಇದು ಮಾಡಿದ್ರು. ಅವರು ಸ್ಪೀಚ್ ಕೇಳ್ತಾ ಇದ್ರೆ ಇನ್ನೂ ಕೇಳಬೇಕು ಅನ್ನೋಂಥ ಆಸೆ ಆಗ್ತದೆ ಅಂಥ ನರೇಂದ್ರ ಮೋದಿಯವರು. ಅಂಥ ಗುಣ, ಅಂಥ ಮನ ಯಾರಿಗೂ ಸಿಕ್ಕಲ್ಲ. ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಕೋಮುವಾದಿ ಅನ್ನುವಂಥ ಪಟ್ಟ ಇದೆ, ಅದೊಂದು ಕಪ್ಪು ಚುಕ್ಕಿಯಾಗಿ ಕಾಡ್ತಾ ಇದೆ. ಇಲ್ಲ, ಕೋಮುವಾದಿ ಅಂತಂದರೆ ಜನಗಳು ಮಾಡ್ಕೊಂಡಿರೋದು. ಅವರ ದೃಷ್ಟಿಯಲ್ಲಿ ಕೋಮುವಾದಿ ಯಾವುದೂ ತಂದಿಲ್ಲ. ಅವರು ಎಲ್ಲರೂ ಒಂದೇ, ನಮ್ಮದೇ ಅನ್ನೋ ಒಂದು ದೃಷ್ಟಿಯಲ್ಲಿ ಹೋಗ್ತಾ ಇದ್ದಾರೆ. ಕೋಮುವಾದಿ ಈ ಕಿಡಿಗೇಡಿಗಳು ಮಾಡ್ಕೊಳ್ತಾ ಇರೋದು, ಹಬ್ಬಿಸ್ತಾ ಇರೋದು. ಜನಗಳು ಆ ಕಡೆ ಹೋಗದೇ ಇರಲಿ, ನಮಗೆ ಬೇಕು ಅಂತ ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಇವರು ನರೇಂದ್ರ ಮೋದಿ ಎಲ್ಲರೂ ಈಕ್ವಲ್, ಎಲ್ಲರನ್ನೂ ಚೆನ್ನಾಗಿ ನೋಡ್ತಾವ್ರೆ. ಬಡವರು, ಇವರು ಶ್ರೀಮಂತರು ಅನ್ನೋ ಒಂದು ಅವರ ಗುಣಗ ಇದರಲ್ಲಿ ಬಂದಿಲ್ಲ. ಎಲ್ಲರನ್ನೂ ಚೆನ್ನಾಗಿ ನೋಡ್ತಾವ್ರೆ. ಇರೋರನ್ನ ಚೆನ್ನಾಗಿ ಮ್ಯಾಲ್ಗೆ ಬನ್ನಿ ಅಂತ ಹೇಳ್ತಾವ್ರೆ. ದುಡಿರಿ, ಒಳ್ಳೆ ಮಾತಾಡ್ರಿ ಅಂತ ಒಂದು ಅಭಿಲಾಷ ಅವ್ರದ್ದು. ಈಗ ನರೇಂದ್ರ ಮೋದಿಯವ್ರ ಸರ್ಕಾರ ಏನು ಮುಂದುವರಿತಾ ಇದೆ, ಅವರೇ ಮತ್ತೆ ಪ್ರಧಾನಿ ಆಗಬೇಕು ಅಂತ ಅನ್ಕೋತಿದ್ದೀರ ತಾವು. ಆದರೆ NDA ಇಂದ ಇನ್ನೊಬ್ಬ ಸಮರ್ಥ ನಾಯಕರು ಇಲ್ವಾ ಅನ್ನುವ ಪ್ರಶ್ನೆ. ಇದ್ದಾರೆ, ಆದರೆ ಸ್ವಾಭಿಮಾನಿಗಳು ಅವರೆಲ್ಲ. ಇವರು ಜನಗಳ ದೃಷ್ಟಿಯಲ್ಲಿ ಎಲ್ಲರೂ ಚೆನ್ನಾಗಿರಬೇಕು, ಚೆನ್ನಾಗಿ ಅವ್ರಿಗೂ ಒಂದು ಕೆಲಸ ಆಗಬೇಕು, ಒಂದು ಇದಾಗಬೇಕು ಅನ್ನೋದು ಒಂದು ನಿಯತ್ತಿಂದ, ಹಾರ್ಟ್ ಇದರಿಂದ ಮಾತಾಡ್ತಾರೆ. ಒಂದು ಒಳ್ಳೆಯತನ ಇದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಅವ್ರನ್ನ ಮೋಸ ಮಾಡೋದು ತುಂಬ ಇದು. ಯಾಕೆಂದರೆ ಅವ್ರ ಪಕ್ಷ ಬರಬೇಕು. ಆ ಪಕ್ಷದಲ್ಲಿ ಇರೋ ಇವರು ಕ್ಯಾಂಡಿಡೇಟ್ಗಳನ್ನ ಒಂದು ಹಿಡಿತದಲ್ಲಿ ಇಟ್ಕೊಂಡವ್ರೆ, ಒಂದು ಇದರಲ್ಲಿ ಇಟ್ಕೊಂಡವ್ರೆ. ಭಯ ಭೀತಿಯಿಂದ ಇಟ್ಕೊಳ್ಳಲ್ಲ, ಒಳ್ಳೆ ಮಾತಿನಿಂದ, ಒಳ್ಳೆ ಇದರಿಂದ ಸೌಹಾರ್ದತೆ ಇಟ್ಕೊಂಡವ್ರೆ. ಈಗ ಒಬ್ಬ ನರೇಂದ್ರ ಮೋದಿ ಅವರ ಒಂದು ವರ್ಚಸ್ಸಿನಿಂದ ಇಲ್ಲಿನ ರಾಜ್ಯದಲ್ಲಿನ ಅಥವಾ ಬೇರೆ ರಾಜ್ಯಗಳಲ್ಲಿನ MP ಅಭ್ಯರ್ಥಿಗಳು ಮತ ಯಾಚಿಸುವುದು ಎಷ್ಟರ ಮಟ್ಟಿಗೆ ಸರಿ ಅಂತೀರ ತಾವು? ಅದು ಚೆನ್ನಾಗಿಲ್ಲ. ಯಾಕೆಂದರೆ ಮೋದಿಯವರು ಎಲ್ಲೇ ಅಲ್ಲಿ ನನಗೆ ಕೊಡಿ, ಅವ್ರು ಕೊಡಿ, ಇವ್ರು ಕೊಡಿ ಅಂತ ಕೇಳಿದವರಲ್ಲ, ಜನಗಳೇ ಆರಿಸಿರೋದು. ಯಾರ ಹತ್ರನೂ ಹೋಗಲ್ಲ. ಸಪೋಸ್ ಅವ್ರ ತಾಯಿ ಎಕ್ಸ್ಪೈರ್ ಆದಾಗ ಯಾವ ಜನಗಳನ್ನೂ ತಗೊಂಡಿಲ್ಲ, ಯಾರೂ ಇದಿಲ್ಲ. ಅವರೇ ಎತ್ಕೊಂಡೋಗಿ ಇದು ಮಾಡಿದ್ದಾರೆ, ದಫನ್ ಮಾಡಿದ್ದಾರೆ, ಮಣ್ಣು ಮಾಡಿದ್ದಾರೆ. ಅದು ನಾವು ಸಂತೋಷ. ಅವ್ರ ಮನೆ ಜನಗಳು ಸಹಿತ ಅವರ ಇದರಲ್ಲಿ ತಗೋತಾ ಇಲ್ಲ, ಏನು ಕೋಆಪ್ರೇಷನ್ ತಗೋತಾ ಇಲ್ಲ. ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ನಮ್ಮ ಬಗ್ಗೆ ನೀವು ಬರಬೇಡಿ ಅನ್ನಲ್ಲ. ನಮ್ಮ ಕಡೆ ನೀವು ನೋಡೋದು ಬೇಡ, ನಾವು ದುಡ್ಕೋತೀವಿ, ನಾವು ದುಡಿತೀವಿ, ನೀವು ಜನಗಳು ಸಹಾಯ ಮಾಡಿ ಅಂತ ಹೇಳ್ತಾರೆ. ಸರ್, ಹಾಗಿದ್ರೆ ಈಗ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವು ತಿಂಗಳು ಬಾಕಿ ಇದೆ. ಆ ನಿಟ್ಟಿನಲ್ಲಿ ಈ ಒಂದು BJP ಮತ್ತೆ JDS ಮೈತ್ರಿ ಮಾಡ್ಕೊಂಡಿದ್ದಲ್ಲ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಅದ್ರ ಬಗ್ಗೆ ನಾವು ಹೇಳೋದಲ್ಲ. JDS ಇಲ್ಲಿ ಮಾಡ್ಕೊಂಡಿರ್ಬೋದು, ಆದರೆ ಕಂಟ್ರೀಲಿ ಅವ್ರನ್ನೇ ಲೈಕ್ ಮಾಡ್ತಾ ಇರೋದು. ನಮ್ಮ ಸ್ಟೇಟ್ನಲ್ಲಿ ಬೇರೆ ಇದರಲ್ಲಿ ಸ್ಟೇಟ್ಗಳಲ್ಲಿ ಅವ್ರ ಕಂಟ್ರಿ ತುಂಬ ಲೈಕ್ ಇದೆ. ಒಂಥರ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಅಂದರೆ ಯಾರನ್ನೂ ಫೋರ್ಸ್ ಮಾಡಿ ಇಟ್ಕೊಂಡಿಲ್ಲ. ನೀವು ಕೊಡಬೇಕು, ನಮಗೇನೆ ಹೇಳ್ತದೆ, ನಾವು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಇದ್ದೀವಿ. ಒಳ್ಳೆತನ ಇದೆ, ಯಾರಿಗೂ ಅನ್ಯಾಯ ಮಾಡಲಿಲ್ಲ, ಯಾರಿಗೂ ಇದು ಮಾಡಲಿಲ್ಲ. ಅವ್ರು ಬಂದ ಮೇಲೆ ಸ್ಟೆಪ್ ಬೈ ಸ್ಟೆಪ್ಪು ಪ್ರತಿಯೊಂದು ಸ್ಟೇಟ್ಗೂ ಹೆಲ್ಪ್ ಮಾಡಿದ್ದಾರೆ. ಜನಗಳು ಆ ಥರದಲ್ಲಿದ್ದಾರೆ. ಸರಿ, ಈಗ ಬೆಂಗಳೂರು ಉತ್ತರ ಲೋಕಸಭಾ ಒಂದು ಕ್ಷೇತ್ರವನ್ನು ತೆಗೆದುಕೊಳ್ಳೋದಾದ್ರೆ, ಕಳೆದ ಬಾರಿಗೆ ಅಂತಂದ್ರೆ ಈಗ ಸಿಟ್ಟಿಂಗ್ MLA ಇರೋದು, ಕಳೆದ ಬಾರಿ ಚುನಾವಣೆಯಲ್ಲಿ ಎಲೆಕ್ಟ್ ಆದಂತವ್ರು DV ಸದಾನಂದ ಗೌಡರು. ಅವರ MP ಓಕೆ, ಅವರ ಕಾರ್ಯವೈಖರಿ ಹೇಗಿದೆ ಅಂತೀರಾ? ಅವ್ರ ಕಾರ್ಯವೈಖರಿ ನಾವು ಸದಾನಂದ ಗೌಡ ಬಗ್ಗೆ ನಾವು ಮಾತಾಡಲ್ಲ. ಯಾಕೆಂದರೆ ಸೆಲ್ಫ್ನೆಸ್ ಜಾಸ್ತಿ. ಅವರು ಸ್ವಾರ್ಥಿಗಳು, ಮಾಡ್ತಾರೆ, ಮಾಡೋದ್ರಲ್ಲಿ ಒಂದು ನಿಯತ್ತಿಲ್ಲ, ಒಂದು ಇದಿಲ್ಲ. ಮೋದಿ ಥರ ಹಾರ್ಟ್ ಥರ ಬರಬೇಕು ಕ್ಯಾಂಡಿಡೇಟ್. ಎಲ್ಲಿದ್ದರೂ ಇವಾಗ ನಾವು ದುಡ್ದಿದ್ದೀವಿ, ಹಾಕಿದ್ದೀವಿ, ಯಾರ ಕೈನೂ ಒಡ್ಲಿಲ್ಲ. ತಂದೆ ತಾಯಿಗಳೂ ಕೊಟ್ಟಿಲ್ಲ, ಯಾರೂ ಕೊಟ್ಟಿಲ್ಲ, ಅತ್ತೆ ಮಾವದಿ ಕಡೆಯಿಂದನೂ ತಂದಿಲ್ಲ. ಬಡ ಹುಡುಗಿನ ಕಟ್ಕೊಂಡಿದ್ದೀವಿ, ಚೆನ್ನಾಗಿ ಇದು ಮಾಡ್ಕೊಬಂದಿದ್ವಿ. ನಾನು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಸನ್ಫ್ಲವರ್ ಡಿಪಾರ್ಟ್ಮೆಂಟ್ನಲ್ಲಿದ್ದೆ. ಎಲ್ಲ ವೈಸ್ ಚಾನ್ಸಲರಿಂದ ನನ್ನ ಕೋಆಪ್ಟೇಟ್ ಮಾಡಿಕೊಂಡು, ವೈಸ್ ಚಾನ್ಸಲರ್ ಆಗಲಿ ಯಾರೇ ಆಗಲಿ, ಆದರೆ ನಮ್ಮ ನಿಯತ್ತಿಂದ ಜನಗಳು ಉಪಯೋಗ ಆಗುವಂಥ ಕೆಲಸ ಮಾಡಬೇಕು. ನನಗೆ ಗುರುಗಳಾದರು ಡಾಕ್ಟರ್ ಸೀತಾರಾಮ್ ಅಂತ ಅಂದ್ಬಿಟ್ಟು ಬ್ರಾಹ್ಮಣರು, ನಾನು ಇಬ್ಬರೇ ವರ್ಕ್ ಮಾಡೋದು. ಅಂಥ ಗುಣಗಳನ್ನ ಬೆಳೆಸ್ತೋರು ಅವರು. ಅದರಿಂದ ಮೋದಿಯವರು ಹಾಗೆ ಅವರ ಸೆಲ್ಫ್ನೆಸ್ ಇಲ್ಲ. ಎಲ್ಲರಿಗೂ ಒಂದು ಒಳ್ಳೇದು ಮಾಡಬೇಕು ಅನ್ನೋದು ಒಂದು ದೃಷ್ಟಿಯಿಂದ ಮಾಡೋದು. ಇವತ್ತು ರಾಮ ಮಂದಿರ ಮಾಡಬೇಕಾದ್ರೆ ಯಾರ ಕೈಯಿಂದನೂ ಆಗ್ತಾ ಇರಲಿಲ್ಲ, ಅವ್ರ ಕೈ ಹಿಡ್ದೋದಕ್ಕೆ ಮಾಡಿದ್ರು.
ಆಮೇಲೆ ಆ ಮುಸ್ಲಿಮ್ಸ್ ಕಂಟ್ರಿಲಿ ನೀವು ಬೇರೆಯವ್ರು ಬೇರೆ ಮುಸ್ಲಿಮ್ಸ್ ಕಂಟ್ರಿಲಿ ಎಷ್ಟು ಅವ್ರಿಗೆ ಸ್ವಾಗತ ಮಾಡಿದ್ರು, ಎಷ್ಟು ಇದು ಮಾಡಿದ್ರು, ಲೈಕ್ ಮಾಡಿದ್ರು ಅನ್ನೋದು ನಾವು ಇಲ್ಲಿವರೆಗೂ ಯಾರೂ ಹೋಗಿರಲಿಲ್ಲ. ಇವತ್ತು ಅವ್ರು ಹೋಗಿ ಇವತ್ತು ಒಳ್ಳೆ ಇದು ಮಾಡಿದ್ದಾರೆ, ಹೆಲ್ಪಲ್ಲಿ ಅವ್ರೂ ಒಂಥರ ಕೋಆಪ್ರೇಷನ್ ಮಾಡಿದ್ದಾರೆ. ಸರಿ ಸರ್, ಈಗ ಪ್ರಸ್ತುತ ರಾಜ್ಯ ಸರ್ಕಾರದ ವಿಚಾರವಾಗಿ ಏನು ಹೇಳ್ತೀರಾ? ರಾಜ್ಯ ಸರ್ಕಾರ ವರ್ಸ್ಟು. ಯಾಕೆಂದರೆ ಇವನು ಸಿದ್ದರಾಮಣ್ಣ ಒಂಥರ ವರ್ಸ್ಟು, ಇವನು ಡಿ ಕೆ ಒಂಥರ ವರ್ಸ್ಟು. ಅವ್ರ ಮೇಲೆ ಡಿ ಕೆ ಶಿವಕುಮಾರ್ ಮೇಲೆ 28 ಕೇಸ್ಗಳು, ಗೊತ್ತಾಯ್ತಾ? ಅವರು ಒಳ್ಳೆತನ ಜನಗಳಿಗೆ ಒಳ್ಳೆತನ ಮಾಡಬೇಕು ಅನ್ನೋದಿಲ್ಲ, ಮೇಲ್ನೋಟಕ್ಕೆ ಮಾತ್ರ ಒಳ್ಳೆತನ ತೋರಿಸ್ತಾರೆ, ಒಳಗಡೆ ಹೊಡಿತಾರೆ. ತುಂಬ ಕದೀಮ್ರು, ಅವರಿಬ್ಬರು ಕದೀಮ್ರೆ. ಇವನು ಸಿದ್ದರಾಮಣ್ಣ ಒಳಗೆ ಮಾಡ್ತಾನೆ, ಇವನು ಹೊರಗಡೆನೇ ಮಾಡ್ತಾನೆ. ಅಂಥ ಕದೀಮ್ರು. ಅಂಥವ್ರು ಬೇಕಾ ನಮಗೆ? ಅಂಥವ್ರು ಬೇಕಾಗಿಲ್ಲ. ಯಾಕೆಂದರೆ ಈ ಕಡೆ ತೋರಿಸ್ತಾರೆ. ಇವತ್ತು ಬಸ್ಸಿಗೆ ಲೇಡೀಸ್ನೆಲ್ಲ ಫ್ರೀ, ಎಷ್ಟು ಅನಾಹುತ ಮಾಡಿದ್ರು. ಅದಕ್ಕೊಂದು ಲಿಮಿಟ್ ಬೇಡವಾ? ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು ಆತ್ಮಪೂರ್ವಕವಾಗಿ ಹೋಗಬೇಕು. ಪುಕ್ಕಟ್ಟೆ ಹೋಗಿ ನಾನು ನೋಡ್ತೀನಿ, ನಾನು ಮಾಡ್ತೀನಿ ಅಂತ ಅನ್ನೋದು ಬೇಡ. ಜನಗಳ ದುಡ್ಡು, ಯಾರು ದುಡ್ಡು? ಜನಗಳ ದುಡ್ಡು. ಅವ್ರು ಜನಗಳ ದುಡ್ಡನ್ನ ಯಾವ ರೀತಿ ಉಪಯೋಗಿಸ್ಬೇಕು, ಬಡವ ಬಲ್ಲಿದ್ದ ಅನ್ನೋದು ಬೇಡ. ಬಡವ್ರಿಗೆ ಹೆಲ್ಪ್ ಮಾಡಿ. ಆದರೆ ಶ್ರೀಮಂತರೂ ಅದೇನೆ, ಬಡವ್ರೂ ಅದೇನೆ. ಅದು ಮಾಡೋದು ತಪ್ಪಲ್ವಾ? ಸೋಸೆಯಲ್ಲಿ ಈಗ ತಾವು ಪಂಚ ಯೋಜನೆಗಳ ಪೈಕಿ ಒಂದು ಶಕ್ತಿ ಯೋಜನೆ ಬಗ್ಗೆ ಹೇಳ್ತಾ ಇದ್ದೀರಾ. ಉಳಿದಂತ 4 ಯೋಜನೆಗಳು, ಒಟ್ಟಾರೆ 5 ಯೋಜನೆಗಳು ಕುರಿತು ಸರ್ ಏಕ್ದಮ್ಮು ನಾವು ಮಾಡೋಕ್ಕಾಗಲ್ಲ. ಯಾಕೆಂದರೆ ಹಣ ಇಲ್ಲ. ಹಣನ ಈ ಥರ ಖರ್ಚು ಮಾಡ್ತಾವ್ರೆ ಸ್ಟೇಟ್ನವರು. ಇನ್ನು ಹಣ ಎಲ್ಲಿ ಸಿಗ್ತದೆ? ಅದು ಜನಗಳ ತಲೆ ಮೇಲೆ ಇಡ್ತಾರೆ. ಯಾರು ನೆಮ್ಮದಿಯಾಗಿ ಬದುಕಬೇಕು ಅನ್ನೋ ಇದಿಲ್ಲ ಅವ್ರಿಗೆ. ಹೆಂಗಾರ ಇದಾಗಲಿ, ಏನಾರ ಮಾಡಲಿ, ದುಡೀಲಿ. ಇವತ್ತು ತೋರಿಸ್ತಾರೆ, 3 ಕಾಸು ಕೊಡ್ತಾರೆ, ಹೊಡಿತಾರೆ. ಯಾರು ಅವರೇನು ಸಾಚಾಗೊಳ್ಳಲ್ಲ. ಕೋಟ್ಯಾಂತರ ರೂಪಾಯಿ ಹೊಡ್ಕೋತಾರೆ, ಬರ್ತಾರೆ. ಈಗ ಈ ಯೋಜನೆಗಳಿಂದ ಜನಕ್ಕೆ ಅನುಕೂಲ ಇದೆಯಾ ಇಲ್ವಾ ಸರ್? ಅನುಕೂಲ ಅಂತಂದರೆ ಈ ಮಿಡ್ಲ್ ಪರ್ಸನ್ಗೆ ಅನುಕೂಲ ಬರಲ್ಲ, ಲೋ ಪರ್ಸನ್ಗೆ ಅನುಕೂಲ ಆಗ್ತದೆ. ಅಂದರೆ 6 ಕೊಟ್ಟರೆ 10 ಕಡೆ, 3 ಕೊಟ್ಟರೆ ಸೊಸೆ ಕಡೆ ಅಂತ ಹೋಗ್ತಾರೆ ಅಷ್ಟೇ. ಅವರು ಹಣ ಇದ್ದ ಕಡೆ ಓಡ್ತಾರೆ. ಈ ಅವರು ಆತ್ಮಪೂರ್ವಕವಾಗಿ ಕೊಡಬೇಕು, ಒಂದು ಇದು ಮಾಡಬೇಕು ಅಂತ ಓಟು ಯಾರು ಕೊಡ್ತಾರೆ, ಯಾರು ಬಿಡ್ತಾರೆ ಅಂತ ಹೇಳ್ತಾರೆ ಹೇಳಿ? ಎಲ್ಲ ಮೋಸ 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 ಅವರೇ ತೋರಿಸ್ತಾರೆ. ಈ ರಾಜಕೀಯದವರೇ ತೋರಿಸ್ತಾರೆ. ಇರೋರು ಆನೆಸ್ಟಾಗಿ ಮಾಡಬೇಕು ಅಂತ ಹೋಗೋರಿಗೆ ಅಲ್ಲಿ ಫ್ರೀಡಮ್ ಕೊಡೋಲ್ಲ. ಆ ಥರ ಇದು ಮಾಡಿ ಇಟ್ಟಿರ್ತಾರೆ. ಹಾಗೆ ಈಗ ಈ ಯೋಜನೆಗಳು ಇರೋದೇ ಆದರೆ, ಉಚಿತ ಯೋಜನೆಗಳು ಇರೋದೇ ಆದರೆ, ಯಾವ ಯೋಜನೆಗಳು ಇದ್ದಿದ್ರೆ ಚೆನ್ನಾಗಿರೋದು ಉಚಿತ, ಮತ್ತು ಯಾವ ವರ್ಗಕ್ಕೆ ಇದ್ದಿದ್ರೆ ಚೆನ್ನಾಗಿರೋದು? ಸರ್, ಇವಾಗ ವೀಕರ್ ಇರ್ತಾರಲ್ಲ, ಅವ್ರಿಗೆ ಹೆಲ್ಪ್ ಮಾಡಲಿ. ಇವಾಗ ಚೆನ್ನಾಗಿದ್ದವನು ಹೊಡಿತಾನೆ, ಇಲ್ಲದೇ ಇದ್ದವನು ಹೊಡಿತಾನೆ. ಇಲ್ಲದೇ ಇದ್ದವನಿಗೆ ತುಂಬ ಕಷ್ಟ. ಅವ್ರ ಕಾಲು ಹಿಡಿಬೇಕು, ಇವ್ರ ಕಾಲು ಹಿಡಿಬೇಕು. ಇರೋನಿಗೆ ವೋಟ್ ಬರ್ತದಲ್ಲ, ಅವನಿಗೆ ಕೊಡ್ತಾರೆ, ಅವನೇ ಲಪ್ಟಾಯಿಸ್ಕೊಂಡಿರ್ತಾನೆ. ಅವರು ಡೈರೆಕ್ಟಾಗಿ ಬಂದು ಕೊಡೋಕ್ಕಾಗಲ್ಲ. ಲೀಡರ್ಸ್ಗಳು ಕೊಡ್ತಾರೆ, ಲೀಡರ್ಸ್ಗಳು ಅಷ್ಟರಲ್ಲೇ ಮುಗಿಸ್ತಾರೆ. ಅವ್ನಿಗೆ ಕೊಡಬೇಕಾದ್ರೆ ಒಂದಷ್ಟು ಕೊಡ್ತಾರೆ, ಓಡ್ತಾರೆ ಅಷ್ಟೇ.